ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೋತೃಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ತುಳಸಿಯೊಂದಿಗೆ ಶಂಖಚೂಡನ ಗಾಂಧರ್ವ ವಿವಾಹ, ದೇವತೆಗಳ ಬಳಿ ಅವನ ಪೂರ್ವಜನ್ಮದ ಸ್ಪಷ್ಟೀಕರಣ ಎಂಬ ಕಥಾಭಾಗಕ್ಕೆ ಸ್ವಾಗತ. ಭಗವಾನ್ ನಾರಾಯಣನು ಹೇಳುತ್ತಾನೆ, ನಾರದನೇ, ಶಂಖಚೂಡ ಮತ್ತು ತುಳಸಿಗೆ ಹೀಗೆ ಆಶೀರ್ವಾದ ರೂಪದಲ್ಲಿ ಅಪ್ಪಣೆ ಮಾಡಿ ಬ್ರಹ್ಮದೇವರು ತಮ್ಮ ಲೋಕಕ್ಕೆ ಹೊರಟು ಹೋದರು. ಆಗ ಶಂಖಚೂಡನು ಗಾಂಧರ್ವ ವಿವಾಹಕ್ಕನುಸಾರ ತುಳಸಿಯನ್ನು ತನ್ನ ಪತ್ನಿಯನ್ನಾಗಿಸಿಕೊಂಡನು. ಆಗ ಸ್ವರ್ಗದಲ್ಲಿ ದುಂದುಭಿಗಳು ಮೊಳಗಿದವು, ಆಕಾಶದಿಂದ ಪುಷ್ಪವೃಷ್ಟಿಯಾಯಿತು. ಅನಂತರ ಶಂಖಚೂಡನು ತನ್ನ ಭವನಕ್ಕೆ ತೆರಳಿ ತುಳಸಿಯೊಂದಿಗೆ ಆನಂದವಾಗಿ ಇರತೊಡಗಿದನು. ತನ್ನ ಚಿರಸಂಗಿನಿ ಧರ್ಮಪತ್ನಿ ಪರಮ ಸುಂದರಿ ತುಳಸಿಯೊಂದಿಗೆ ಆನಂದಮಯ ಜೀವನವನ್ನು ಕಳೆಯುತ್ತಾ ರಾಜಾಧಿರಾಜ ಪ್ರತಾಪಿ ಶಂಖಚೂಡನು ದೇವತೆಗಳನ್ನು ಗೆದ್ದು ಅಮರಾವತಿಯನ್ನು ತನ್ನದಾಗಿಸಿಕೊಂಡು ಬಹಳ ಕಾಲ ರಾಜ್ಯವಾಳಿದನು. ದೇವತೆಗಳು, ದಾನವರು, ಅಸುರರು, ಗಂಧರ್ವರು, ಕಿನ್ನರರು, ರಾಕ್ಷಸರು ಹೀಗೆ ಎಲ್ಲರೂ ಶಂಖಚೂಡನ ಆಳ್ವಿಕೆಯ ಕಾಲದಲ್ಲಿ ಸದಾ ಶಾಂತವಾಗಿರುತ್ತಿದ್ದರು. ಅಧಿಕಾರವು ಕಳೆದುಕೊಂಡ ದೇವತೆಗಳ ಸ್ಥಿತಿ ಭಿಕ್ಷುಕರಂತಾಯಿತು. ಆದ್ದರಿಂದ ಅವರೆಲ್ಲರೂ ಅತ್ಯಂತ ಉದಾಸರಾಗಿ ಬ್ರಹ್ಮದೇವರ ಸಭೆಗೆ ಹೋಗಿ ತಮ್ಮ ಸ್ಥಿತಿಯನ್ನು ತಿಳಿಸಿ ಪದೇ ಪದೇ ಅತ್ಯಂತವಾಗಿ ವಿಲಾಪಿಸತೊಡಗಿದರು. ಆಗ ವಿಧಾತ ಬ್ರಹ್ಮದೇವರು ದೇವತೆಗಳನ್ನು ಕರೆದುಕೊಂಡು ಭಗವಾನ್ ಶಂಕರನ ಸ್ಥಾನಕ್ಕೆ ಹೋದರು. ಅಲ್ಲಿಗೆ ಹೋಗಿ ಚಂದ್ರಚೂಡ ಸರ್ವೇಶ ಶಿವನಲ್ಲಿ ಎಲ್ಲ ಮಾತುಗಳನ್ನು ಹೇಳಿದರು. ಮತ್ತೆ ಹರನು ದೇವತೆಗಳನ್ನು ಕರೆದುಕೊಂಡು ವೈಕುಂಠಕ್ಕೆ ತೆರಳಿದರು. ಪರಮಧಾಮವಾದ ವೈಕುಂಠವು ಎಲ್ಲರಿಗೆ ದುರ್ಲಭವಾಗಿದೆ. ಅಲ್ಲಿ ಜರ ಮರಣಗಳು ಇರುವುದಿಲ್ಲ. ಪರಮಶ್ರೇಷ್ಠ ಭಗವಾನ್ ಶ್ರೀಹರಿಯ ಭವನದ ಪ್ರವೇಶ ದ್ವಾರಕ್ಕೆ ತಲುಪಿ ರತ್ನಮಯ ಸಿಂಹಾಸನದಲ್ಲಿ ಕುಳಿತಿರುವ ದ್ವಾರಪಾಲಕರನ್ನು ನೋಡಿದರು. ಆಗ ಬ್ರಹ್ಮಾದಿ ದೇವತೆಗಳಿಗೆ ಆಶ್ಚರ್ಯವಾಯಿತು. ಅವರೆಲ್ಲರೂ ಪರಮ ಸುಂದರರಾಗಿದ್ದು ಪೀತಾಂಬರವನ್ನು ಧರಿಸಿದ್ದರು. ಎಲ್ಲರೂ ಕೊರಳಲ್ಲಿ ದಿವ್ಯ ವನಮಾಲೆಯನ್ನು ತೊಟ್ಟುಕೊಂಡು ಸುಂದರ ಶ್ಯಾಮಲ ವರ್ಣದವರಾಗಿದ್ದರು. ಅವರ ಚತುರ್ಭುಜಗಳು ಶಂಖ, ಚಕ್ರ, ಗದಾ, ಪದ್ಮಗಳಿಂದ ಶೋಭಿಸುತ್ತಿದ್ದವು. ಮನೋಹರ ದ್ವಾರಪಾಲರ ನೇತ್ರಗಳು ಕಮಲದಂತಿದ್ದು ಮುಖಗಳು ಮುಗುಳ್ನಗೆಯಿಂದ ತುಂಬಿ ಹೋಗಿತ್ತು. ಆ ದ್ವಾರಪಾಲಕರ ಅನುಮತಿ ಪಡೆದು ಬ್ರಹ್ಮನು ಕ್ರಮಶಃ 16 ಬಾಗಿಲುಗಳನ್ನು ದಾಟಿ ಭಗವಾನ್ ಶ್ರೀಹರಿಯ ಸಭೆಗೆ ತಲುಪಿದನು. ಆ ಸಭೆಯಲ್ಲಿ ಎಲ್ಲೆಡೆ ದೇವರ್ಷಿಗಳು, ಪಾರ್ಷದರು ವಿರಾಜಿಸುತ್ತಿದ್ದರು. ಎಲ್ಲ ಪಾರ್ಷದರಿಗೂ 4 ಭುಜಗಳಿದ್ದವು. ಎಲ್ಲರ ರೂಪವು ಭಗವಾನ್ ನಾರಾಯಣನಂತೆಯೇ ಇದ್ದು ಎಲ್ಲರೂ ಕೌಸ್ತುಭ ಮಣಿಯಿಂದ ಅಲಂಕೃತರಾಗಿದ್ದರು. ಅವರ ಆಕೃತಿ ನವಚಂದ್ರಮಂಡಲದಂತೆಯಿತ್ತು. ಆ ಪರಮ ಮನೋಹರ ಸಭಾಭವನವು ಚೌಕಾಕಾರವಾಗಿದ್ದು ಸರ್ವೋತ್ತಮ ದಿವ್ಯ ಮಣಿಗಳಿಂದ ನಿರ್ಮಾಣಗೊಂಡಿತ್ತು. ಅಮೂಲ್ಯ ರತ್ನಗಳಿಂದ ಅದು ಅಲಂಕೃತವಾಗಿತ್ತು. ಶ್ರೀಹರಿಯ ಇಚ್ಛೆಗನುಸಾರ ನಿರ್ಮಾಣಗೊಂಡ ಆ ಭವನವು ದಿವ್ಯ ನವರತ್ನಗಳಿಂದ ನಿರ್ಮಿಸಲಾಗಿತ್ತು. ಮಣಿಮಯ ಮಾಲೆಗಳಿಂದ, ಮುತ್ತಿನ ಝಲ್ಲರಿಗಳಿಂದ ಅದರ ಸೌಂದರ್ಯ ಹೆಚ್ಚಿತ್ತು. ಮಂಡಲಾಕಾರ ಕೋಟಿ ಕೋಟಿ ರತ್ನಮಯ ದರ್ಪಣಗಳಿಂದ ಅದು ಶೋಭಿಸುತ್ತಿತ್ತು. ವಿಚಿತ್ರ ರೇಖೆಗಳಿಂದ ಆ ಶೋಭಾಭವನವು ಪರಮ ಸುಂದರವಾಗಿತ್ತು. ಸರ್ವೋತ್ಕೃಷ್ಟ ಪದ್ಮರಾಗ ಮಣಿಗಳಿಂದ ನಿರ್ಮಿತ ಆ ಸಭಾಭವನವು ಮಣಿಮಯ ಕಮಲಗಳಿಂದ ಪರಮ ಸುಶೋಭಿತವಾಗಿತ್ತು. ದಿವ್ಯ ಚಂದನ ವೃಕ್ಷದ ಪಲ್ಲವಗಳ ತೋರಣಗಳನ್ನು ಕಟ್ಟಿದ್ದರು. ಎಲ್ಲ ಕಂಬಗಳನ್ನು ಇಂದ್ರನೀಲ ಮಣಿಯಿಂದ ನಿರ್ಮಿಸಿದ್ದರು. ಉತ್ತಮ ರತ್ನ ಕಲಶಗಳಿಂದ ಅವು ಕೂಡಿದ್ದವು. ಪಾರಿಜಾತ ಪುಷ್ಪಗಳ ಹಾರಗಳಿಂದ ಅದನ್ನು ಅಲಂಕರಿಸಲಾಗಿತ್ತು. ಕಸ್ತೂರಿ ಮತ್ತು ಕುಂಕುಮದಿಂದ ರಂಜಿತ ಸುಗಂಧಪೂರ್ಣ ಚಂದನದ ವೃಕ್ಷಗಳಿಂದ ಆ ಭವನವು ಸುಸಜ್ಜಿತವಾಗಿತ್ತು. ಎಲ್ಲೆಡೆ ಸುಗಂಧಿತ ವಾಯುವು ಬೀಸುತ್ತಿತ್ತು. ಅದು 1000 ಯೋಜನ ವಿಸ್ತಾರವಾಗಿತ್ತು. ಎಲ್ಲೆಡೆ ಸೇವಕರು ನಿಂತಿದ್ದರು. ಎಲ್ಲರೂ ದಿವ್ಯವಾಗಿದ್ದ ಆ ಸಭಾಭವನವನ್ನು ನೋಡಿ ಮುಗ್ಧರಾದರು. ನಾರದನೇ, ಭಗವಾನ್ ಶ್ರೀಹರಿಯು ಆ ಅನುಪಮ ಸಭಾ ಮಧ್ಯದಲ್ಲಿ ನಕ್ಷತ್ರಗಳ ನಡುವಿನ ಚಂದ್ರನಂತೆ ವಿರಾಜಿಸುತ್ತಿದ್ದನು. ದೇವತೆಗಳ ಸಹಿತ ಬ್ರಹ್ಮ, ಶಂಕರರು ಅವನ ಸಾಕ್ಷಾತ್ ದರ್ಶನ ಪಡೆದರು. ಆಗ ಶ್ರೀಹರಿಯು ದಿವ್ಯ ರತ್ನ ಖಚಿತ ಅದ್ಭುತ ಸಿಂಹಾಸನದಲ್ಲಿ ವಿರಾಜಿಸುತ್ತಿದ್ದನು.
ದಿವ್ಯ ಕಿರೀಟ ಕುಂಡಲ ವನಮಾಲೆಯಿಂದ ಅವನ ಸೌಂದರ್ಯವು ಹೆಚ್ಚಾಗಿತ್ತು. ಸರ್ವಾಂಗವು ಚಂದನ ಚರ್ಚಿತವಾಗಿತ್ತು. ಒಂದು ಕೈಯಲ್ಲಿ ಕಮಲವು ಶೋಭಿಸುತ್ತಿತ್ತು. ಭಗವಂತನ ಶ್ರೀ ವಿಗ್ರಹವು ಅತಿಶಯ ಶಾಂತವಾಗಿತ್ತು. ಲಕ್ಷ್ಮಿಯು ಅವನ ಚರಣಗಳ ಸೇವೆ ಮಾಡುತ್ತಿದ್ದಳು. ಲಕ್ಷ್ಮಿಯು ಕೊಟ್ಟ ಸುವಾಸಿತ ತಾಂಬೂಲವನ್ನು ಮೆಲ್ಲುತ್ತಿದ್ದನು. ಗಂಗಾದೇವಿಯು ಭಕ್ತಿಯಿಂದ ಬೆಳ್ಳಗಿನ ಚಾಮರವನ್ನು ಬೀಸುತ್ತಿದ್ದಳು. ನೆರೆದ ಜನರೆಲ್ಲರೂ ಅತ್ಯಂತ ಭಕ್ತಿ ವಿನಮ್ರರಾಗಿ ಅವನನ್ನು ಸ್ತುತಿಸುತ್ತಿದ್ದರು. ಮುನಿಯೇ, ಇಂತಹ ಪರಮ ವಿಶಿಷ್ಟ ಪರಿಪೂರ್ಣತಮ ಭಗವಾನ್ ಶ್ರೀಹರಿಯ ದರ್ಶನ ಮಾಡಿ ಬ್ರಹ್ಮಾದಿ ಸಮಸ್ತ ದೇವತೆಗಳು ಅವನಿಗೆ ನಮಸ್ಕರಿಸಿ ಸ್ತುತಿಸತೊಡಗಿದರು. ಆಗ ಹರ್ಷದಿಂದ ಅವರ ಸರ್ವಾಂಗಗಳು ಪುಳಕಗೊಂಡಿದ್ದವು. ಕಣ್ಣುಗಳಲ್ಲಿ ನೀರು ತುಂಬಿ ಕಂಠವು ಗದ್ಗದವಾಗಿತ್ತು. ಪರಮ ಶ್ರದ್ಧೆಯಿಂದ ಉಪಾಸನೆ ಮಾಡಿ ಜಗತ್ತಿನ ವ್ಯವಸ್ಥಾಪಕ ಬ್ರಹ್ಮದೇವರು ಕೈಜೋಡಿಸಿ ತುಂಬ ವಿನಯದಿಂದ ಭಗವಾನ್ ಶ್ರೀಹರಿಯ ಮುಂದೆ ಎಲ್ಲ ಪರಿಸ್ಥಿತಿಯನ್ನು ನಿವೇದಿಸಿಕೊಂಡರು. ಸರ್ವಜ್ಞನಾದ ಶ್ರೀಹರಿಯು ಎಲ್ಲರ ಅಭಿಪ್ರಾಯಗಳನ್ನು ಪೂರ್ಣವಾಗಿ ಬಲ್ಲವನಾಗಿದ್ದನು. ಬ್ರಹ್ಮನ ಮಾತನ್ನು ಕೇಳಿ ಅವನ ಮುಖದಲ್ಲಿ ನಗು ಮಿಂಚಿತು. ಮನಸ್ಸನ್ನು ಮುಗ್ಧಗೊಳಿಸುವ ಅದ್ಭುತ ರಹಸ್ಯವನ್ನು ಹೇಳಲು ಪ್ರಾರಂಭಿಸಿದನು. ಭಗವಾನ್ ಶ್ರೀಹರಿಯು ಹೇಳಿದನು, ಬ್ರಹ್ಮನೇ, ಈ ಮಹಾ ತೇಜಸ್ವಿ ಶಂಖಚೂಡನು ಹಿಂದಿನ ಜನ್ಮದಲ್ಲಿ ಒಬ್ಬ ಗೋಪನಾಗಿದ್ದನು. ಅವನು ನನ್ನ ಅಂಶನೇ ಆಗಿದ್ದನು. ನನ್ನ ಕುರಿತು ಇವನಿಗೆ ದೃಢವಾದ ಶ್ರದ್ಧೆಯಿತ್ತು. ಇವನ ಸಂಪೂರ್ಣ ವೃತ್ತಾಂತದಿಂದ ನಾನು ಪೂರ್ಣ ಪರಿಚಿತನಾಗಿದ್ದೇನೆ. ಈ ವೃತ್ತಾಂತವು ಹಿಂದೆ ನಡೆದಿತ್ತು. ಗೋಲೋಕಕ್ಕೆ ಸಂಬಂಧಿಸಿದ ಈ ಪುಣ್ಯಪ್ರದ ಇತಿಹಾಸವೆಲ್ಲವನ್ನು ಕೇಳಿರಿ. ಶಂಖಚೂಡನು ಆಗ ಸುಧಾಮ ಎಂಬ ಹೆಸರಿನಿಂದ ಪ್ರಸಿದ್ಧ ಗೋಪನಾಗಿದ್ದನು. ನನ್ನ ಪಾರ್ಶ್ವದರಲ್ಲಿ ಅವನು ಪ್ರಧಾನನಾಗಿದ್ದನು. ಶ್ರೀ ರಾಧೆಯ ಶಾಪದಿಂದ ಅವನು ದಾನವ ಯೋನಿಯಲ್ಲಿ ಹುಟ್ಟಿರುವನು. ರಾಧೆಯು ಅತ್ಯಂತ ಕರುಣಾಮಯಿಯಾಗಿರುವಳು. ಸಖಿಯರ ತಿರಸ್ಕಾರ ಮಾಡಿದ್ದರಿಂದ ರಾಧೆಯು ಶಾಪ ಕೊಟ್ಟಳು. ಆದರೆ ಸುಧಾಮನು ನನಗೆ ವಂದಿಸಿ ಅಳುತ್ತಾ ಸಭಾಭವನದಿಂದ ಹೊರಗೆ ಹೋಗುತ್ತಿರುವಾಗ ದಯಾಮಯೇ ರಾಧೆಯು ಕೃಪಾವಶಳಾಗಿ ಕೂಡಲೇ ಸಂತುಷ್ಟಳಾದಳು. ಆಕೆಯ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಆಕೆಯು ಸುಧಾಮನನ್ನು ತಡೆದು, ವತ್ಸ, ಎಲ್ಲಿಗೆ ಹೋಗುವೆ? ಇಲ್ಲೇ ನಿಲ್ಲು, ಹೋಗಬೇಡ ಎಂದು ಹೇಳಿದಳು. ಆಗ ನಾನು ಆ ರಾಧೆಯನ್ನು ಸಮಜಾಯಿಸಿ ಹೇಳಿದೆ, ಎಲ್ಲರೂ ಧೈರ್ಯ ತಾಳಿರಿ. ಈ ಸುಧಾಮನು ಅರೆಕ್ಷಣದಲ್ಲಿ ಶಾಪವನ್ನು ಪಾಲಿಸಿ ಪುನಃ ಮರಳಿ ಬರುವನು. ಸುಧಾಮನೆ, ನೀನು ಇಲ್ಲಿಗೆ ಅವಶ್ಯವಾಗಿ ಬಂದುಬಿಡು. ಹೀಗೆ ಹೇಳಿ ನಾನು ಹೇಗೋ ರಾಧೆಯನ್ನು ಶಾಂತಗೊಳಿಸಿದೆ. ಅಖಿಲ ಜಗತ್ತಿನ ರಕ್ಷಕ ಬ್ರಹ್ಮನೇ, ಗೋಲೋಕದ ಅರೆಕ್ಷಣದಲ್ಲಿ ಭೂಮಂಡಲದಲ್ಲಿ ಒಂದು ಮನ್ವಂತರವೇ ಕಳೆದು ಹೋಗುತ್ತದೆ. ಬ್ರಹ್ಮನೇ, ಈ ಪ್ರಕಾರ ಇದೆಲ್ಲ ಪೂರ್ವ ನಿಶ್ಚಿತ ವ್ಯವಸ್ಥೆಗೆ ಅನುಸಾರವಾಗಿಯೇ ನಡೆಯುತ್ತಾಗಿದೆ. ಆದ್ದರಿಂದ ಸಮಸ್ತ ಭಾಷಾವಿದ ಅಪಾರ ಬಲಶಾಲಿ ಯೋಗೇಶ ಈ ಶಂಖಚೂಡನು ಕಾಲಾಂತರದಲ್ಲಿ ಪುನಃ ಆ ಗೋಲೋಕಕ್ಕೆ ತೆರಳುವನು. ನೀವು ಈ ನನ್ನ ತ್ರಿಶೂಲವನ್ನೆತ್ತಿಕೊಂಡು ಭಾರತ ವರ್ಷಕ್ಕೆ ಹೋಗಿರಿ. ಶಂಕರನು ನನ್ನ ತ್ರಿಶೂಲದಿಂದ ಆ ರಾಕ್ಷಸನ ಸಂಹಾರ ಮಾಡಲಿ. ದಾನವ ಶಂಖಚೂಡನು ಸಮಸ್ತ ಮಂಗಳಗಳನ್ನು ಕರುಣಿಸುವ ನನ್ನ ಕವಚವನ್ನು ಸದಾ ಕಂಠದಲ್ಲಿ ಧರಿಸಿಕೊಂಡಿರುವನು. ಅದರಿಂದ ಅವನು ಅಖಿಲ ವಿಶ್ವ ವಿಜಯಿಯಾಗಿದ್ದಾನೆ. ಬ್ರಹ್ಮನೇ, ಅವನ ಕಂಠದಲ್ಲಿ ಕವಚವಿರುವಾಗ ಯಾರೂ ಅವನನ್ನು ಕೊಲ್ಲಲು ಸಮರ್ಥವಾಗಲಾರರು. ಆದ್ದರಿಂದ ನಾನೇ ಬ್ರಾಹ್ಮಣನಾಗಿ ಅವನಲ್ಲಿ ಕವಚವನ್ನು ಯಾಚಿಸುವೆ. ಜೊತೆಗೆ ಅವನ ಪತ್ನಿಯ ಸತೀತ್ವವು ನಷ್ಟವಾದಾಗಲೇ ಅವನ ಮೃತ್ಯುವಾಗುತ್ತದೆ ಎಂಬ ವರವನ್ನು ನಾನು ಕೊಟ್ಟಿರುವೆನು. ಅದಕ್ಕಾಗಿ ಅವನ ಪತ್ನಿಯ ಉದರದಲ್ಲಿ ನಾನು ವೀರ್ಯವನ್ನು ಸ್ಥಾಪಿಸುವೆ ಎಂದು ನಿಶ್ಚಯಿಸಿಬಿಟ್ಟಿರುವೆನು. ಹಾಗಂತ ತುಳಸಿಯು ನನ್ನ ಪ್ರಿಯೆಯಾಗಿರುವಳು. ಇದರಿಂದ ವಾಸ್ತವವಾಗಿ ಸರ್ವಾತ್ಮನಾದ ನನಗೆ ಯಾವ ದೋಷವೂ ತಟ್ಟಲಾರದು. ಅದೇ ಸಮಯದಲ್ಲಿ ಶಂಖಚೂಡನ ಮೃತ್ಯುವಾಗುವುದು. ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ಅನಂತರ ಆ ದಾನವನ ಪತ್ನಿಯು ತನ್ನ ಶರೀರವನ್ನು ತ್ಯಜಿಸಿ ಪುನಃ ನನ್ನ ಪ್ರಿಯ ಪತ್ನಿಯಾಗುವಳು. ನಾರದನೇ, ಈ ಪ್ರಕಾರ ಹೇಳಿ ಜಗತ್ಪ್ರಭು ಭಗವಾನ್ ಶ್ರೀಹರಿಯು ಶಂಕರನಿಗೆ ತ್ರಿಶೂಲವನ್ನು ಒಪ್ಪಿಸಿದನು. ತ್ರಿಶೂಲವನ್ನೆತ್ತಿಕೊಂಡು ರುದ್ರ ಬ್ರಹ್ಮರು ಎಲ್ಲ ದೇವತೆಗಳೊಂದಿಗೆ ಭಾರತ ವರ್ಷಕ್ಕೆ ತೆರಳಿದರು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.